ಹೀಗಾಗೇ ಆಗದಿರುವಂಥ ಕೆಲಸಗಳೆಲ್ಲವೂ ಕೂಡ ಆಗಿದೆ ಅಂತ. ಯಾಕಂದರೆ ಈ ಕಾಶ್ಮೀರದ ವಿಧಿಯನ್ನು ತೆಗೆದುಹಾಕುವಂಥದ್ದು ಇದೆಯಲ್ಲ, ಆದಷ್ಟು ಸುಲಭ ಇರಲಿಲ್ಲ. ನಾನು ಒಂದೆರಡು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟನ್ನೇ, ಸಮಯದ ಅಭಾವ ಇರೋದ್ರಿಂದ. ಎಲ್ಲವೂ ಕೂಡ ಸಾಧ್ಯವಾಗದೇ ಇರುವಂಥದ್ದನ್ನು ಸಾಧ್ಯವಾಗಿಸಿದ್ದಿತ್ತಲ್ಲ ಸರ್, ಎಲ್ಲವೂ ಕೂಡ ಮುಳ್ಳಿನ ಹಾದಿನೇ. ಅದನ್ನು ಎದುರಿಸುವಂಥ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಯಾವ ರೀತಿ ಇರ್ತಿತ್ತು ಅಂತ ಹೇಳಿ ಅಂತ. ಇಲ್ಲ, ಅವರು ಎಲ್ಲದಕ್ಕೂ ಪೂರ್ವ ತಯಾರಿಯನ್ನು ಭಾಳ ಚೆನ್ನಾಗಿ ಮಾಡಿರ್ತಿತ್ತು. ಉದಾಹರಣೆಗೆ ಆರ್ಟಿಕಲ್ 370 ತೆಗೆದಾಗ ಏನು ಘಟನೆಗಳಾಗ್ಬೋದು, ಇದನ್ನು ಅಮಿತ್ ಶಾ ಅವರು ಭಾಳ ವಿಸ್ತೃತವಾಗಿ ಯೋಚನೆ ಮಾಡಿ ಅವರೊಂದು ಪ್ಲ್ಯಾನ್ ಮಾಡಿದರು. ಏನಾಗಲಿಲ್ಲ ಅದು ಬೇರೆ ವಿಷಯ. ಆದರೆ ಅನ್ನೋದಕ್ಕೆ ದೇರ್ ಪ್ರಿಪ್ರೇಷನ್ ಟು ನೆಕ್ಸ್ಟ್ ಲೆವೆಲ್ ನೀವು ಇಮ್ಯಾಜಿನ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಭಾಳ ಬಹಿರಂಗವಾಗಿ ಕೆಲವು ಸಂಗತಿಗಳನ್ನು ಹೇಳೋಕ್ಕಾಗಲ್ಲ, ಆದರೆ ಇಷ್ಟಂತೂ ನಾನು ಹೇಳ್ತೇನೆ. ಇನ್ಕ್ಲೂಡಿಂಗ್ ಬ್ಲಡ್ ಸ್ಟೋರೇಜ್ ತಯಾರಿಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಹಿಂಸೆ ಗಲಭೆ ಇತ್ಯಾದಿ ಆದರೆ ಕಾಶ್ಮೀರದಲ್ಲಿ ಎಲ್ಲವೂ ತಯಾರಿರಬೇಕು. ಅಂದರೆ ಹ್ಯೂಮನ್ ಲೈಫ್ ಶುಡ್ ನಾಟ್ ಬಿ ಲಾಸ್ಟ್. ಇನ್ನೂ ಅನೇಕ ತಯಾರಿದ್ದು, ಅದನ್ನೆಲ್ಲವೂ ಪಬ್ಲಿಕ್ಕಾಗಿ ನನಗೆ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಆದರೆ ಏನು, ಆ ಲೆವೆಲ್ದಲ್ಲಿ ತಯಾರಿ ಇಟ್ಟಿದ್ರು. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಎವ್ರಿಥಿಂಗ್ ಗೋಸ್ ದೇರ್. ಆರ್ಟಿಕಲ್ 370 ಇರ್ಬೋದು. ಇದರ ಜೊತೆಗೆ ಇನ್ನೊಂದು ಬಡವರ ಬಗ್ಗೆ ಅವರಿಗಿರುವಂಥ ಕಾಳಜಿ. ಅವರು 2014ರಲ್ಲಿ ಹೇಳಿದರು, ನಾವು ಅವ್ರನ್ನ ಪಾರ್ಲಿಮೆಂಟ್ರಿ ಪಾರ್ಟಿ ಲೀಡರಾಗಿ ಆರಿಸಿದಾಗ ಭಾಷಣದ ಬಹುತೇಕವಾಗಿ ಮೊದಲನೇ ಸೆಂಟೆನ್ಸ್, ಮೇನ್ ಭಾಷಣ ಮೊದಲಿದ್ದು ಅದ್ವಾನಿಯವರು ನರೇಂದ್ರ ಭಾಯಿ ಕಾ ಕೃಪಾ ಹೇ ಅಂತ ಹೇಳಿದರು. ಅದಕ್ಕೆ ಅವರು ಸ್ವಲ್ಪ ಎಮೋಷನಲ್ ಆದರು. ಅದರಾದ ನಂತರ ನೆಕ್ಸ್ಟ್ ಸೆಂಟೆನ್ಸ್ ಅವ್ರು ಹೇಳಿದರು, ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದಂಥ ಸರ್ಕಾರ. ಹಾಗಾಗಿ ಇವತ್ತೇನು ಮಿಡಲ್ ಮೆನ್ಗಳನ್ನು ಅವಾಯ್ಡ್ ಮಾಡಿದರು. DBT, ಈ DBT ಭಾಳ ಹೇಳ್ತಾರೆ. ಆಧಾರ ನಾವು ಶುರು ಮಾಡಿದ್ವಿ. ಆಧಾರಕ್ಕೆ ಒಂದು ಕಾನೂನಿನ ಆಧಾರ ಇರಲಿಲ್ಲ. ಫಸ್ಟ್ ಕಾಂಗ್ರೆಸ್ದವ್ರು ಹೇಳ್ತಾರೆ ನಾವು ಮಾಡಿದ್ವಿ. ಪ್ರಧಾನಮಂತ್ರಿಗಳೇನು ಹೇಳಿದರು, ಜನ್ಧನ್ ಅಕೌಂಟ್ ಓಪನ್ ಮಾಡೋಣ ಅಂತ ನಗಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ದವರು. ನಾವೇ ಬ್ಯಾಂಕ್ ನ್ಯಾಷನಲೈಸ್ ಮಾಡಿ ನಾವೇ ಮಾಡಿದ್ವಿ. ಎಷ್ಟಾದ್ರಿ 50 ಕೋಟಿ, ಹೆಚ್ಚು ಕಡಿಮೆ 50 ಕೋಟಿ, 42 ಕೋಟಿ ಜನ್ಧನ್ ಅಕೌಂಟ್. ಅದು ಇದರಿಂದ ಏನಾಗುತ್ತೆ, ಏನು ಬಡತನ ನಿರ್ಮೂಲ ಆಗುತ್ತೆ ಅಂತಂದ್ರೆ ಪ್ರಧಾನಮಂತ್ರಿಗಳು ಸಿಂಪಲ್ಲಾಗಿ ಏನು ಮಾಡಿದರು, ಆಧಾರಕ್ಕೆ ಅದಕ್ಕೆ ಲಿಂಕ್ ಮಾಡಿದರು. ಮೊಬೈಲ್, ಆಪ್ಟಿಕಲ್ ಫೈಬರ್ ಕೇಬಲ್ 300 ಹಳ್ಳಿಯಲ್ಲಿ ಇರಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಗೆದುಕೊಂಡಾಗ. ದೇಶದ ಎಲ್ಲ ಹಳ್ಳಿಗಳಿಗೂ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿದರು. ಪರ್ GB ಕಾಸ್ಟ್, ಡಾಟಾ ಕಾಸ್ಟ್ ಎಷ್ಟಿತ್ತು ಪರ್ GB? 280 ರೂಪಾಯಿ. ಈಗ ಜಗತ್ತಲ್ಲೇ ಸೋವಿ 9 ರೂಪಾಯಿ. ಆ್ಯಂಡ್ ವಿ ಆರ್ ಲೋಯೆಸ್ಟ್ ಇನ್ ದಿ ವರ್ಲ್ಡ್ ಬಿಕಾಸ್ ಆಫ್ ದ್ಯಾಟ್. ಡಿಜಿಟೈಸೇಷನ್ ಆದಾಗ, ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂತ ಮೋದಿ ಮಾತಾಡಿದಾಗ ಚಿದಂಬರಂ ಏನು ಹೇಳಿದರು, ದೆರ್ ಇಸ್ ನೋ ಎಲೆಕ್ಟ್ರಿಸಿಟಿ, ದೆರ್ ಇಸ್ ನೋ ವೈಫೈ, ಪೀಪಲ್ ಆರ್ ಇಲ್ಲಿಟ್ರೇಟ್, ವಾಟ್ ಆರ್ ಯು ಟಾಕಿಂಗ್? ಅವ್ರ ಭಾಷಣ ಇವತ್ತಿಗೂ ಫೇಮಸ್ ಇದೆ. ನಾನು ಸಾಧ್ಯ ಇದ್ದಷ್ಟು ಅವರು ಇದರಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಬಟ್ ಟುಡೇ ನಾವಿಲ್ಲಿ ಅರ್ಧ ಗಂಟೆಯಿಂದ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೇನೆ ರಂಗನಾಥ್ ಅವರೇ. 20 ಮಿಲಿಯನ್ ಟ್ರಾನ್ಸಾಕ್ಷನ್ ಆಗ್ತದೆ ವಿದಿನ್ ಹಾಫ್ ಆನ್ ಅವರ್. ಆ್ಯಂಡ್ UPI ಇಡೀ ಜಗತ್ತಿನಲ್ಲೇ ಇವತ್ತು ನಾವು 8 ದೇಶಗಳಲ್ಲಿ ಇವತ್ತು UPI ಇದೆ, ರುಪೇ ಕಾರ್ಡ್ ಇದೆ, ಡಿಜಿಟಲ್ ಟ್ರಾನ್ಸಾಕ್ಷನ್ ಹೈ. DBTಯಲ್ಲಿ ಇದೇ ಆಧಾರ್, ಇದೇ ಜನ್ಧನ್, ಇದೇ ಮೊಬೈಲ್ ಮೂಲಕ 4 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗಿದೆ. ಮೋದಿಯವರಿಗೆ ಯಾರು ಬೈತಾರಲ್ಲ, ಇದು ಒಂದು ಕಾರಣ ಇದೆ. ಮಧ್ಯೆ ಏನು ಹೋಗ್ತಾ ಇತ್ತಲ್ಲ ಅದೆಲ್ಲ ನಿಂತು ಹೋಯ್ತು. ಯಾಕಂದರೆ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹೋಗ್ತದೆ, ಸಬ್ಸಿಡಿ ಅವ್ರ ಅಕೌಂಟಿಗೆ ಹೋಗ್ತದೆ, ಸ್ಕಾಲರ್ಶಿಪ್ ಅವ್ರ ಅಕೌಂಟಿಗೆ ಹೋಗ್ತದೆ. ಈಗ ನಾವು ಒಂದು ಹೊಸ ಶುರು ಮಾಡಿದ್ದೀವಿ. ಈಗ ರೇಷನ್ನು ಮಿಸ್ಯೂಸ್ ಆಗಬಾರ್ದು ಅಂಥೇಳಿ ನಾವು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಮಾಡಿದ್ವಿ. ಇಫ್ ಯು ಆರ್ ಎ ರೇಷನ್ ಕಾರ್ಡ್ ಹೋಲ್ಡರ್, ನಿಮ್ಮ ಇದರಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಬೇಕು ನೀವು. ಆ ಆ್ಯಪಿಗೆ ನಿಮ್ಮದು 5 kg ಅಕ್ಕಿ ಅಥವಾ 5 kg 3 kg ಅಕ್ಕಿ, 2 kg ಗೋಧಿ, ವಾಟ್ ಎವರ್ ಇಟ್ ಈಸ್, ಒಟ್ಟು 5 kg, ಇದರದ್ದು ದುಡ್ಡು ಎಷ್ಟಾಗತ್ತೆ ನಿಮ್ಮ ಅಕೌಂಟದಲ್ಲಿದೆ ಅಂತ ನೀವು ಅದನ್ನು ನಿಮ್ಮ ಸಮೀಪದ ರೇಷನ್ ಕಾರ್ಡಿಗೆ ಹೋಗಿ ಆ QR ಕೋಡ್ ಸ್ಕ್ಯಾನ್ ಮಾಡಿದ ನಂತರ ನಿಮಗೆ 5 kg ಕೊಡಬೇಕು. ಆ 5 kg ಕೊಡಬೇಕಾದ್ರೆ ನಿಮ್ಮ ವೇಯಿಂಗ್ ಸ್ಕೇಲು ಮತ್ತು ನಿಮ್ಮ ಇದು ಲಿಂಕ್ ಆಗಿರ್ತದೆ. ವೇಯಿಂಗ್ ಸ್ಕೇಲು ಈ ಪಾಸ್ ಮಷಿನ್ಗೆ ಲಿಂಕ್ ಆಗಿರ್ತದೆ. ನಿಮ್ಮ ಹಣ ಆ ರೇಷನ್ ಕಾರ್ಡ್ನಿಂದ ನೀವು ಸ್ಕ್ಯಾನ್ ಮಾಡ್ತೀರಿ, ಅದು ದುಡ್ಡು ಬ್ಯಾಂಕಿಗೆ ನಿಮ್ಮಿಂದ ಡಿಡಕ್ಟ್ ಆಗ್ತದೆ. ಆವಾಗ
ನಿಮಗೆ ಎಷ್ಟು ಅಕ್ಕಿ ಬಂತು ಅಂತ ಇರ್ತದೆ, ನಿಮಗೆ ಎಷ್ಟು ಗೋಧಿ ಬಂತು ಅಂತ ಇರ್ತದೆ. ಅದು ನಮಗೆ ನೇರವಾಗಿ ಭಾರತ ಸರ್ಕಾರಕ್ಕೆ ಗೊತ್ತಾಗ್ತದೆ. ಇವತ್ತು ಡಿಜಿಟೈಸೇಷನ್ ಜನಕ್ಕೆ ಹೆಂಗೆ ಉಪಯೋಗ ಮಾಡ್ಬೋದು? ರೇಷನ್ ಕಾರ್ಡ್ ನಾವು 4 ಕೆ ಜಿ ಕೊಟ್ಟ ಇದಿಲ್ಲ. ಇವತ್ತು ಅವನದು ವೇಯಿಂಗ್ ಸ್ಕೇಲು, ಒಂದು ಇಪಾಸ್ ಮಷಿನ್ನು, ಅವನದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ, ದೇ ಆರ್ ಲಿಂಕ್ಡ್. ಹೂ ಹ್ಯಾಡ್ ಇಮ್ಯಾಜಿನ್ ದಿಸ್? ಇಟ್ ಈಸ್ ಓನ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಇಮ್ಯಾಜಿನ್ಡ್. ಕೇವಲ ಪ್ರಧಾನಮಂತ್ರಿಗಳು ಇದನ್ನು ಇಮ್ಯಾಜಿನ್ ಮಾಡಿದರು. ಈ ಪ್ರಧಾನಮಂತ್ರಿಗಳು 3 ಸರ್ತಿ ಆರಿಸಿ ಬರ್ತಾರೆ ಅಂತಂದ್ರೆ 25 ಕೋಟಿ ಜನ ಬಡವರು. ನನ್ನ ಸ್ಟೇಟ್ಮೆಂಟಲ್ಲ, ಐ ಆಮ್ ನಾಟ್ ಟೆಲ್ಲಿಂಗ್ ದೇಶದಲ್ಲಿ ಬಡತನವೇ ಇಲ್ಲ, ಇದನ್ನು ನಾನು ಕ್ಲೇಮ್ ಮಾಡ್ತಾ ಇಲ್ಲ. ಆದರೆ ಎಕ್ಸ್ಟ್ರೀಮ್ ಪಾವರ್ಟಿಯಿಂದ 25 ಕೋಟಿ ಜನ ಹೊರಗೆ ಬಂದಿದ್ದಾರೆ. ಈ ಸರ್ವೆ ನರೇಂದ್ರ ಮೋದಿ ಸರ್ವೆ ಅಲ್ಲ, ಈ ಸರ್ವೆ ಪ್ರಹ್ಲಾದ್ ಜೋಶಿ ಸರ್ವೆ ಅಲ್ಲ, ಈ ಸರ್ವೆ ಜಾಗತಿಕ ಮಟ್ಟದ IMF ಇದ್ದು, ವರ್ಲ್ಡ್ ಬ್ಯಾಂಕು, ಅಫ್ಕೋರ್ಸ್ ನೀತಿ ಆಯೋಗನೂ ಮಾಡಿದೆ. ಇವ್ರ ಸರ್ವೆ 25 ಕೋಟಿ ಜನ ಹೊರಗಡೆ ಬಂದಿದ್ದಾರೆ. 81 ಕೋಟಿ ಜನಕ್ಕೆ ನಾವು ಇವತ್ತು ಫ್ರೀ ರೇಷನ್ ಕಾರ್ಡ್ ಕೊಡ್ತಾಯಿದ್ದೀವಿ, ಫ್ರೀ ರೇಷನ್ ಕೊಡ್ತಾಯಿದ್ದೀವಿ. ಅದರಲ್ಲಿ ನಾವು ಡಿಜಿಟೈಸೇಷನ್ ತರ್ತಾಯಿದ್ದೀವಿ. ಈ ಡಿಜಿಟೈಸೇಷನ್ ತರ್ತಾಯಿದ್ದೀವಲ್ಲ, ತಂದಿದ್ದೀವಿ. ಸೊ ಪೀಪಲ್ ಆರ್ ಹ್ಯಾಪಿ. ಸೊ ಹೀಗೆ ಪ್ರತಿಯೊಂದು ವಿಷಯದಲ್ಲಿಯೂ ನಮ್ಮ ಕಿಸಾನ್ ಕಲ್ಯಾಣ, ಪ್ರಧಾನಮಂತ್ರಿ ಕಿಸಾನ್ ನಿಧಿ ಯೋಜನೆಯೊಳಗೆ 4,13,000 ಕೋಟಿ ಕೊಟ್ಟಿದ್ದೀವಿ. ಭಾಳಷ್ಟು ಜನ ಏನು ಹೇಳ್ತಾರೆ, ಸಾಲ ಮನ್ನಾ. ಇಡೀ 77 ವರ್ಷದ 77-78 ವರ್ಷದ ಸ್ವತಂತ್ರ ಅವಧಿಯಲ್ಲಿ ಇಷ್ಟು ಅಮೌಂಟ್ ಸಾಲ ಮನ್ನಾಕ್ಕೆ ಹೋಗಿಲ್ಲ. 4,13,000 ಕೋಟಿ ರೂಪಾಯಿ ನೇರವಾಗಿ ಆ ಬಡವನ ರೈತನ ಅಕೌಂಟ್ದಲ್ಲಿ ಹಣ ಹೋಗಿದೆ. ಅದಕ್ಕೆ ಟಾಪಪ್ ಆಗಿ ಕೆಲವು ರಾಜ್ಯಗಳು ಕೊಡ್ತಾ ಇದ್ದಾವೆ. ಮತ್ತು ದೇಶದಲ್ಲಿ ಇಂಡಸ್ಟ್ರಿ ಬರ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ರಂಗನಾಥ್ ಅವರೇ, ಒಂದೇ ಒಂದು ವ್ಯಾಕ್ಸಿನ್ ತಯಾರಾಗ್ತಿರಲಿಲ್ಲ. ಕೋವ್ಯಾಕ್ಸಿನ್ ಆಯಿತು. ಸಾಧ್ಯ ಸರ್.